ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ನಮ್ಮೆಲ್ಲರ ಮನೋವಿಕಾಸಕ್ಕಾಗಿ ಆತ್ಮವಿಕಾಸಕ್ಕಾಗಿ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಪುಸ್ತಕದ ಬದನೆಕಾಯಿ. ಎಲ್ಲರೂ ಮಾತಾಡೋದು ಕೇಳಿದರೆ ಪುಸ್ತಕದ ಬದನೆಕಾಯಿ ಅಂತ. ನಾನು ಸಾಕಷ್ಟು ಬಾರಿ ಸತ್ಸಂಗಗಳಿಗೆ ಹೋಗ್ತೀನಿ. ಪ್ರವಚನಕ್ಕೆ, ಸತ್ಸಂಗಕ್ಕೆ, ಸುಮ್ಮನೆ ಆಧ್ಯಾತ್ಮಿಕ ಚರ್ಚೆ ಅಂತ ಕರೀತಾರೆ. ಅದಕ್ಕೆಲ್ಲ ಹೋದಾಗ ಒಂದಷ್ಟು ಜನ ಆಧ್ಯಾತ್ಮಿಕವಾಗಿ ಮುಕ್ತವಾಗಿ ಚರ್ಚೆಗಳನ್ನು ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ನನ್ನ ಅನುಭವಗಳನ್ನು ನಿಮ್ಗೆ ಹೇಳ್ತೀನಿ. ಎಲ್ಲರೂ ಒಂದಷ್ಟು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ಬಿಟ್ಟಿರ್ತಾರೆ. ಯಾರ್ದೋ ವಿವೇಕಾನಂದ ಸ್ವಾಮಿದು, ಒಂದು ಜಡ್ಡು ಕೃಷ್ಣಮೂರ್ತಿ, ಅಥವಾ ಯಾರೋ ಒಬ್ಬರು ಫಿಲಾಸಫರು, ರಾಮಕೃಷ್ಣ ಪರಮಹಂಸರು, ಅದು ಓದ್ಬಿಟ್ಟು ಅದನ್ನೇ ಗಿಳಿಪಾಟದ ಥರ ರಿಪೀಟ್ ಮಾಡ್ತಾ ಇರ್ತಾರೆ. ಅದನ್ನೇ ರಿಪೀಟ್ ಮಾಡೋದು. ರಾಮಕೃಷ್ಣರು ಹಿಂಗಂದ್ರು, ರಾಮಕೃಷ್ಣರು ಹಿಂಗಂದ್ರು, ರಾಮಕೃಷ್ಣರು ಹಂಗಂದ್ರು, ರಾಮಕೃಷ್ಣರು ಹಿಂಗೆ ಮಾಡಿದ್ರು, ಲೇ ಅದು ರಾಮಕೃಷ್ಣರ ಅನುಭವ ಕಣೆಯ, ನಿನ್ನ ಅನುಭವ ಹೇಳೋ. ಓಕೆ, ಅದು ಬಿಟ್ಬಿಡ್ತಾನೆ. ವಿವೇಕಾನಂದರು ಹಿಂಗಂದ್ರು, ವಿವೇಕಾನಂದರು ಹಂಗಂದ್ರು. ಅವರನ್ನ ನೆನೆಸ್ಕೊಳ್ಬೇಡಿ, ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ನಮಗೆ ಹಾದಿಯನ್ನು ಹಾಕ್ಕೊಟ್ಟಂತವ್ರು. ಆ ನಡಿಗೆಯಲ್ಲೇ ಮಾಡ್ತಾ ಇರ್ತೀವಿ. ಬಟ್ ನಿಂದೇನೈತಯ್ಯ, ನಿನ್ನ ಅನುಭವ ಏನು? ನಿಮ್ಮಪ್ಪ ಬಡಸ್ತನದಲ್ಲಿದ್ದು ಅವನು ಇವತ್ತು ಶ್ರೀಮಂತನಾದ. ₹1 ಹಾಕೊಳ್ಳೋದಕ್ಕೆ ಬಟ್ಟೆ ಕೂಡ ಇರಲಿಲ್ಲ. ಕಷ್ಟಪಟ್ಟು ದುಡಿದು ಇವತ್ತು ಸುಮಾರು ಒಂದು ₹3 ಕೋಟಿ ಆಸ್ತಿ ಮಾಡಿದ್ದಾನೆ ನಿಮ್ಮಪ್ಪ. ಆ ದುಡ್ಡಲ್ಲಿ ನೀನು ತಿಂತಾ ಇದ್ದೀನಿ. ನೀನೇನಲ್ಲೇ ಮಾಡಿದೆ? ನೀನು ಎಷ್ಟು ಓದ್ಬಿಟ್ಟು ಏನು ಮಾಡಿದೆ? ಇಲ್ಲ, ನಮ್ಮಪ್ಪ ದುಡಿದವ್ರು ನಾನು ಯಾಕೆ ದುಡಿಬೇಕು? ಸೊ ಅದಕ್ಕೋಸ್ಕರ ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ನಿಮ್ಮಪ್ಪ ಇದ್ದ, ದುಡ್ದ, ಸತ್ತ. ಈಗ ನೀನು ಅದರಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ಸೊ ಅಲ್ಲಿ ನಿಂದು ಅನ್ನೋದು ಏನೂ ಇಲ್ಲ. ಖಂಡಿತವಾಗ್ಲೂ ನೀನೇನು ಮಾಡಿದೆ, ಎಷ್ಟು ಓದ್ದೆ, ನೀನು ಎಷ್ಟು ದುಡ್ದೆ? ನಿಮ್ಮಪ್ಪ ಓದ್ದಿರೋ 3 ಕೋಟಿ ಮಾಡೋರೆ. ನೀನು ಓದ್ಬಿಟ್ಟು ಏನು ಮಾಡಿದ್ಯಾ? 3 ಕೋಟಿ ಓದೋದಕ್ಕೆ ಖರ್ಚು ಮಾಡಿ ನೀನು ಎಷ್ಟು ದುಡ್ದಿದ್ಯಾ? ಇಲ್ಲ, ನಮ್ಮಪ್ಪ ದುಡ್ದವ್ರು ಅದರಲ್ಲಿ ಎಂಜಾಯ್. ಮತ್ತು ನೀನೇನಕ್ಕೆ 3 ಕೋಟಿ ಖರ್ಚು ಮಾಡಿ ಓದ್ದೆ? ಓದೋ ಅವಶ್ಯಕತೆ ಇರಲಿಲ್ಲ. ಸೊ ಎಲ್ಲವೂ ಮಾಡಿಟ್ಟವ್ರು ಅಂದಮೇಲೆ ಶಾಲೆಗೆ ಏನಕ್ಕೆ ಹೋಗ್ಬೇಕು? ಮದುವೆ ಏನಕ್ಕೆ ಮಾಡ್ಕೋಬೇಕು? ಮಕ್ಳು ಏನಕ್ಕೆ ಮಾಡಬೇಕು? ಮನೆ ಏನಕ್ಕೆ ಕಟ್ಟಬೇಕು? ಸೊ ನಿಂದು ಅನ್ನೋದು ಏನೂ ಇಲ್ಲ ಇಲ್ಲಿ. ಅದೇ ರೀತಿ ಕೆಲವರು ಪುಸ್ತಕದ ಬದನೆಕಾಯಿ, ಪುಸ್ತಕದಲ್ಲಿರೋದನ್ನು ಬಂದು ಚರ್ಚೆ ಮಾಡ್ತಾರೆ. ಖಂಡಿತವಾಗಲೂ ಇದು ಗಿಳಿಪಾಠ ಅಂತ ಕರೀತಾರೆ. ಗಿಳಿಪಾಠ ಅಂದರೆ ಗಿಳಿಗೆ ಒಂದು 4-5 ಮಾತುಗಳನ್ನು ನಾನು ಹೇಳ್ಕೊಟ್ಬಿಟ್ಟಿರ್ತೀನಿ. ಕಷ್ಟಪಟ್ಟು ಹೇಳ್ಕೊಟ್ಟಿರ್ತೀನಿ. ಅದಕ್ಕೆ 1 ವರ್ಷನೋ 2 ವರ್ಷನೋ 3 ವರ್ಷನೋ ತೆಗೆದುಕೊಂಡು, ಅದು ಯಾರಾದರೂ ಅತಿಥಿಗಳು ಬಂದರೆ, ಬನ್ನಿ ಸ್ವಾಮಿ ನಮಸ್ತೆ, ದಯಮಾಡಿ ಕುಳಿತುಕೊಳ್ಳಿ, ನಿಮಗೆ ಹಾಲು ಕೊಡ್ತೀನಿ, ವಿಶ್ರಮಿಸಿ, ಗುರುಗಳು ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರೆ, ನಿಮಿಷಗಳಲ್ಲಿ. ಓ, ಗಿಳಿ ಮಾತಾಡ್ತದೆ ಅಷ್ಟೇ. ಬಹಳ ಖುಷಿಯಾಗೋಯ್ತು. ಗುರುಜಿ ನನಗೆ ಗಿಳಿ ಕೊಟ್ಬಿಡಿ ಮಾತಾಡೋಕ್ಕೆ. ಅವನು ಗಿಳಿ ತಗೊಂಡೋದ ಮನೆಗೆ. ಮಾತಾಡೋ ಗಿಳಿ ಎಲ್ಲ ಅನೌನ್ಸ್ ಮಾಡ್ಬಿಟ್ಟು ಅವ್ರ ಮನೆ ರಿಲೇಷನ್ಗೆ, ಬಂಧು ಬಳಗದವ್ರಿಗೆಲ್ಲ, ಬನ್ನಿ ಸ್ವಾಮಿ ನಮಸ್ತೆ, ಕುಂತ್ಕೊಳ್ಳಿ, ಹಾಲು ತಗೊಳ್ಳಿ, ಕುಡಿರಿ, ವಿಶ್ರಮಿಸಿ, ಗುರುಗಳು ಇನ್ನೇನು ಕೆಲವು ನಿಮಿಷಗಳಲ್ಲಿ ಬಂದ್ಬಿಡುತ್ತೆ. ಇಷ್ಟು ಬಿಟ್ಟು ಬೇರೆ ಏನೂ ಬರಲ್ಲ ಅದಕ್ಕೆ, ಗಿಳಿಗೆ ಅಷ್ಟೇ ಬರೋದು. ಯಾಕೆಂದರೆ ನಾನು ಕಲಿಸ್ಕೊಟ್ಟಿರೋದು ಗಿಳಿಗೆ ಅಷ್ಟೇ, ಅದಕ್ಕೋಸ್ಕರ ಅಷ್ಟೇ ಮಾತಾಡೋದು, ಬೇರೆ ಏನು ಮಾತಾಡೋದು. ಇದನ್ನು ಗಿಳಿ ಪಾಠ ಅಂತಾರೆ. ಹಾಗಾಗಿ ಪುಸ್ತಕದಲ್ಲಿ ಓದಿರೋಂಥದ್ದನ್ನು ನೀವು ಹೇಳಿದ್ರೆ ಅದು ಇನ್ಫಾರ್ಮೇಷನ್. ಗಿಳಿಪಾಠ ಬೇಕಾಗಿಲ್ಲ ಇಲ್ಲಿ. ಗಿಳಿಪಾಠ ಅವಶ್ಯಕತೆ ಇದೆ, ಬಟ್ ಗಿಳಿಪಾಠ ಬಿಟ್ಟು ಕೂಡ ನಾವು ಅತ್ಯದ್ಭುತವಾಗಿ ಬದುಕಬಹುದು. ಯಾವ ರೀತಿ ಅಂದರೆ ಪ್ರಾಕ್ಟಿಕಲ್, ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್, ಇದೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಉದಾಹರಣೆಗೆ ಹೇಳ್ಬಿಡ್ತೀನಿ. ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್, ಆಟೋಮೊಬೈಲ್ ಇಂಜಿನಿಯರ್ ಸ್ಟೂಡೆಂಟ್, ಕಾರ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದಕ್ಕೆ ಏನೇನು ಮೆಟಲ್ ಯೂಸ್ ಮಾಡ್ತಾರೆ, ಅದು ಸೈಜ್ ಎಷ್ಟು, ಇಂಜಿನ್ ಎಷ್ಟು ಕೆಪಾಸಿಟಿ ಇರಬೇಕು, ಏನು ಅದು ಇದು ಲೊಟ್ಟೆ ಲೊಸ್ಕು ಎಲ್ಲ ಬರೀತಾನೆ, ಕುಂತ್ಕೊಂಡು ಎಕ್ಸಾಮ್ ಬರೀತಾನೆ. ಆ ಇಂಜಿನಿಯರಿಂಗ್ ಮಾಡೋದಕ್ಕೆ ಏನು ₹ಲಕ್ಷಾಂತರ ಫೀಸ್ ಕಟ್ಟಬೇಕು, ದುಡ್ಡು ಕಟ್ಟಬೇಕು, ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಒಂದಷ್ಟು ಖರ್ಚು ಮಾಡಬೇಕು, ಎಲ್ಲ ಮಾಡಬೇಕು. ಎಲ್ಲ ಮಾಡಾಯಿತು, ಗೆದ್ದುಬಿಟ್ಟ, ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ಟು ಅವನೀಗ ಆಟೋಮೊಬೈಲ್ ಇಂಜಿನಿಯರಲ್ಲಿ ಗೋಲ್ಡ್ ಮೆಡಲ್ ತೆಗೆದ್ಬಿಟ್ಟು ಕಾರ್ ತಗೊಂಡು ಈಗ ಇನ್ನೇನು ಕೆಲಸಕ್ಕೆ ಪ್ರಾಕ್ಟಿಕಲ್ ಆಗಿ ಅವನು ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಕಂಪ್ನಿ ಮಾಡೋದು, ಎಲ್ಲ ಹೋಗ್ತಾವನು. ಕಾಡಲ್ಲಿ ಕಾರ್ ನಿಂತೋಯ್ತು. ಆಟೋಮೊಬೈಲ್ ಇಂಜಿನಿಯರ್ ಆಗಿ, ಕಾರ್ದೇ ಆಟೋಮೊಬೈಲ್ ಇಂಜಿನಿಯರ್ ಆಗಿ ಅವನು ಕಾರ್ ಕೆಟ್ಟೋಗ್ಬಿಟ್ಟಿತ್ತು, ತಲೆ ಕೆಟ್ಟೋಗ್ಬಿಟ್ಟಿತ್ತು. ಯಾಕೆಂದರೆ ಅವನಿಗೆ ಥಿಯರಿ ಗೊತ್ತು. ಇದು ಎಷ್ಟು ಇಂಜಿನ್ ಪವರು, ಇದು ಎಷ್ಟು ಮೈಲೇಜ್ ಕೊಡ್ತದೆ, ಇದೇನು ಪೆಟ್ರೋಲ್ಲ ಡೀಸಲ್ಲ, ಇದು
ವೈಪರ್ ಹೆಂಗೆ ವರ್ಕ್ ಆಗುತ್ತೆ, ಇಂಜಿನ್ ಹೆಂಗೆ ವರ್ಕ್, ಎಲ್ಲ ಪಟ 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 ಅಂತ ಎಕ್ಸಾಂಪಲ್ ಕೇಳಿ ಎಲ್ಲ ಪ್ರಶ್ನೆಗೆ ಉತ್ತರ ಬರುತ್ತೆ. ಇವಾಗ ಕೆಟ್ಟೋಗಿತ್ತು, ರಿಪೇರಿ ಮಾಡಲ್ಲ. ಯಾರೋ ಒಬ್ಬ ಈ ಮುಸ್ಲಿಮ್ಸ್ ಅವ್ರು ಜಾಸ್ತಿ ಮೆಕ್ಯಾನಿಕ್ ಅಂಗಡಿಗಳು, ಗಿಡು ಆರೇ ಇದ್ರು, ನನಗೆ ಸ್ವಲ್ಪ ಕಾರ್ ರೆಡಿ ಮಾಡಿಕೊಟ್ಬಿಡ. ಅವ್ನು ಬತ್ತಾನೆ ರೆಡಿ, ಅವನಿಗೆ ಎಬ್ಬೆಟ್ಟು, ಅವ್ನು ಪಾಪ ಓದೋಕ್ಕೆ ಬರಲ್ಲ, ಕಾರ್ನ ಬಿಚ್ಚಿ ಏನು ಕೆಟ್ಟೋಗಿದೆ ಎಲ್ಲ ವೈರಿಂಗ್ ಗೀರಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಕಳಿಸ್. ಈಗ ಥಿಯರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಂತವನು ಥಿಯರಿ ಕಟ್ಕೊಂಡು ಏನಾಗಬೇಕು? ಕೊನೆಗೆ ಅದನ್ನು ರೆಡಿ ಮಾಡಿದವನು ಯಾರು? ಒಬ್ಬ ಅನ್ಪಡ್, ಅವಿದ್ಯಾವಂತ ಅಂದರೆ ಎಜುಕೇಶನ್ ಸ್ಕೂಲ್ಗೆ ಹೋಗ್ಬಿಟ್ರೆ ವಿದ್ಯಾವಂತರು ಅಂತ ತಿಳ್ಕೊಂಬಿಡಿ. ಅವ್ರ ಪ್ರಕಾರ ಅವನು ಅವಿದ್ಯಾವಂತ, ನನ್ನ ಪ್ರಕಾರ ಅವನೇ ವಿದ್ಯಾವಂತ. ಇವನು ಅವಿದ್ಯಾವಂತ, ದಡ್ಡ ಇವನು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನು ಪ್ರಯೋಜನ ಇಲ್ಲ, ಬರೀ ಥಿಯರಿ ಕಲ್ತ್ಕೊಂಡು ಅವನು, ಪ್ರಾಕ್ಟಿಕಲ್ ಇಲ್ಲವೇ ಇಲ್ಲ. ಧ್ಯಾನದ ಬಗ್ಗೆ ನನಗೆ ಆ ಪುಸ್ತಕದಲ್ಲಿ ಹಂಗೆ ಹೇಳಿದ್ರು, ಧ್ಯಾನದ ಬಗ್ಗೆ ವಿವೇಕಾನಂದರು ಹಿಂಗೆ ಹೇಳಿದ್ದಾರೆ, ಧ್ಯಾನದ ಬಗ್ಗೆ ಪರಮಹಂಸರು ಹಂಗೆ ಹೇಳಿದ್ದಾರೆ, ಧ್ಯಾನದ ಬಗ್ಗೆ ಅಂತ ಮಹರ್ಷಿಗಳು ಹಿಂಗೆ ಹೇಳಿದ್ದಾರೆ. ಅವ್ರದೆಲ್ಲ ಬಿಟ್ಟಾಕಲಿ, ನೀನ್ ಧ್ಯಾನ ಮಾಡಿ ಏನೋ ಅನುಭವ ಪಡ್ಕೊಂಡೆ, ನಿನಗೇನೋ ಅನುಭವ ಆಯ್ತು, ಅದ್ರ ಬಗ್ಗೆ ಮಾತಾಡಬೇಡಿ. ನಾನು ಈ ಪುಸ್ತಕದಲ್ಲಿ ಹಿಂಗಿದೆ, ಆ ಪುಸ್ತಕದಲ್ಲಿ ಹಂಗಿದೆ, ಈ ಪುಸ್ತಕದಲ್ಲಿ ಹಿಂಗಿದೆ. ಇದೇನು ಗಿಳಿಪಾಠ? ಇದು ಗಿಳಿಪಾಠ ಕಲ್ತ್ಕೊಂಡು ಖಂಡಿತವಾಗ್ಲಾಗಲ್ಲ. ಪ್ರಾಕ್ಟಿಕಲ್, ಪುಸ್ತಕದ ಬದನೆಕಾಯಿ ಮಾತ್ರ. ಪುಸ್ತಕದ ಬದನೆಕಾಯಿ ಇಟ್ಕೊಂಡು ನಾವು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕಾಗಲ್ಲ. ನಾನು ಒಂದು ಅತ್ಯದ್ಭುತವಾದ ಪುಸ್ತಕ ಬರೀತೀನಿ, ನೀವೆಲ್ಲರೂ ತಗೊಂಡು ಓದಿ. ಈಜಾಡುವುದು ಹೇಗೆ ಅನ್ನೋ ಪುಸ್ತಕ ಬರೀತೀನಿ. ಆ ಪುಸ್ತಕದಲ್ಲಿ ಒಂದು ಮಿಸ್ ಮಾಡ್ದಂಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಈಜು ಬರೋವರೆಗೂ ಏನೇನು ಬೇಕು ಎಲ್ಲ ಬರ್ತೈತಿ. ಆ ಪುಸ್ತಕ ಓದ್ಬಿಟ್ಟು ನೀವೇನಾದ್ರೂ ಬಾವಿಗೆ ಧುಮುಕ್ತೀರ, ಸ್ವಿಮ್ಮಿಂಗ್ ಪೂಲ್ದಲ್ಲಿ ಆಳದಲ್ಲಿ ಧುಮುಕ್ತೀರ? ಪ್ರಾಕ್ಟಿಕಲ್ಲೇ ಇಲ್ಲ. ಥಿಯರಿ ಕಟ್ಕೊಂಡು ಏನು ಮಾಡ್ತೀರಾ? ಈಜಾಡುವುದು ಹೇಗೆ ಅಂತ ಪುಸ್ತಕ ಓದ್ಬಿಟ್ಟು ಯಾರಾದ್ರೂ ಈಜಾಡಕ್ ಸಾಧ್ಯನಾ? ಅದರಿಂದ ನಿಮಗೊಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಯಾವಾಗ ಎಲ್ಲಿವರೆಗೂ ನೀವು ನೀರಿಗೆ ಇಳಿಯೋದಿಲ್ಲ ಅಲ್ಲಿವರೆಗೂ ನಿಮ್ಗೆ ಈಜು ಬರಲ್ಲ. ಅಕಸ್ಮಾತ್ ಪುಸ್ತಕ ಓದ್ಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತು ಅಂದ್ಬಿಟ್ಟು ಹೋಗಿ ದಬಕ್ಕಂದ ಬಿದೋಗ್ಬಿಟ್ರೆ ಸೀದಾ ಶಿವನ ಪಾದ ಸೇರ್ಬಿಡ್ತೀರ, ಮುಳುಗೋಗಿ ಸತ್ತೋಗ್ಬಿಡ್ತೀರ ಅಷ್ಟೇ. ಯಾಕೆ ಗೊತ್ತಿಲ್ಲ. ಪುಸ್ತಕದ ಬದನೆಕಾಯಿ. ಈ ಕೆಲವರೆಲ್ಲ ಇಲ್ಲಿ ಬರೋವಂಥವ್ರು ಸಾಕಷ್ಟು ಜನ ಇತ್ತೀಚೆಗೇನೋ ಈ ಒಂದು ಆಫೀಸಿನ ಮಹಿಮೆ ಅನ್ಸುತ್ತೆ, ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಂಡಂಥವ್ರು ಎಷ್ಟೊಂದು ಜನ, ದುಡ್ಡನ್ನ ಲಾಸ್ ಮಾಡ್ಕೊಂಡಂಥವ್ರು ಎಷ್ಟೊಂದು ಜನ. ದುಡ್ಡು ಹೆಂಗಪ್ಪ ಓದ್ದೆ? ನಾನು ಗುರುಜಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ, ಹಂಗಾಗಿ ಹೋಟ್ಲ್ ಬಗ್ಗೆ ನಂಗೆ ಚೆನ್ನಾಗಿ ನಾಲೆಡ್ಜ್ ಇದೆ. ಹೋಟ್ಲ್ ಇಟ್ಟೆ, ಸುಮಾರು ಒಂದು 60-70 ಲಕ್ಷ ರೂಪಾಯಿ ಲಾಸ್ ಆಗೋದು. ಇವರೆಲ್ಲ ಹೆಂಗೆ ಅಂದರೆ ಪುಸ್ತಕದ ಬದನೆಕಾಯಿ. ಇನ್ಫಾರ್ಮೇಶನ್ ತಿಳ್ಕೊಂಡು ಈಜಾಡುವುದು ಹೇಗೆ ಅನ್ನೋದನ್ನ ತಿಳ್ಕೊಂಡು ಅವರು ಬಾವಿಗೆ ಬಿದ್ದಂತು. ಹೋಟೆಲ್ ಮ್ಯಾನೇಜ್ಮೆಂಟ್ ಪುಸ್ತಕ ಓದ್ಬಿಟ್ಟು ಅದನ್ನ ನಾನು ವ್ಯಾಪಾರ ಮಾಡ್ತೀನಿ ಅಂತ ಬಂದು ಪ್ರಾಕ್ಟಿಕಲ್ ಅನುಭವ ಇಲ್ಲವೇ ಇಲ್ಲ. ಯಾರ ಮಾರ್ಗದರ್ಶನನೂ ಬೇಕಾಗಿಲ್ಲ. ಏನೋ ಸ್ನೇಹಿತರು ಅವರೆಲ್ಲ ಫ್ರೆಂಡ್ಸ್ ಒಂದು ಐಡಿಯಾ ಕೊಟ್ಟರು, ಮಾತಾಡ್ತಾ ಎಣ್ಣೆ ಹೊಡಿತಾ ಒಂದು ಕ್ರಿಯೇಟಿವ್ ಐಡಿಯಾ ಸಿಕ್ಬಿಡ್ತು. ಅದನ್ನ ಹಿಡ್ಕೊಂಬಿಟ್ಟ, ಇವನಿಗೆ ಪುಸ್ತಕ ಓದ್ಬಿಟ್ಟ, ಬಂದ್ಬಿಡ್ತು, ಹಾಕ್ಬಿಟ್ರು. ಒಂದು 70 ಲಕ್ಷ 1 ವರ್ಷ 2 ವರ್ಷದಲ್ಲಿ ಫುಲ್ ಎಲ್ಲ ಹಾಳು ಮಾಡಿದ್ರು. ಅಪ್ಪನ ದುಡ್ಡೋ ಅಥವಾ ಇವ್ರ ದುಡ್ಡೋ ಅಥವಾ ಅಮ್ಮನ ದುಡ್ಡೋ ಅಜ್ಜಿ ತಾತನ ದುಡ್ಡು, ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಹೋದ್ರು ಹೋಗ್ಲಿ, ಹಾಳು ಮಾಡ್ದ ಬಿಟ್ಟ. ಈಗ ಗುರುಜಿ ಹಾಳಾಗ್ಬಿಟ್ಟಿದ್ದೀನಿ, ಏನ್ ಮಾಡೋದು? ನನಗೆ ಆಶ್ಚರ್ಯ ಆಗೋದು ಏನು ಅಂತಂದ್ರೆ, ಇಲ್ಲಿ ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ. ಸುಮಾರು 70-80% ಅಷ್ಟು ಜನ ಎಲ್ಲ ಕೆಟ್ಟೋದ ಮೇಲೆ, ಹಾಳಾದ ಮೇಲೆ, ಅದೆಲ್ಲವೂ ಸರ್ವನಾಶ ಆದಮೇಲೆ ಇಲ್ಲಿ ಬಂದು ಕೇಳ್ತಾರೆ, ಗುರುಜಿ ನನಗೆ ಹಿಂಗಾಯ್ತು, ಏನು ಮಾಡೋದು? ಮುಂಚೆ ಜ್ಞಾನ ಇರಲ್ಲ ಪಾಪ. ಹೊಸಬ್ರಿಗೇನೋ ಫಸ್ಟ್ ಟೈಮ್ ಬಂದವರಿಗೆ ನಾನು ಆ ಥರ ಬರ್ತಾರೆ, ಎಕ್ಸ್ಕ್ಯೂಸ್ ಕೊಡ್ಬಹುದು. ಆದರೆ ನನ್ನನ್ನು ಬಹಳ ವರ್ಷಗಳಿಂದ ಫಾಲೋ ಮಾಡ್ತಾ ಇರೋಂಥವ್ರು, ನನ್ನ ಪರಿಚಯಸ್ಥರು, ನಾನು ಅವರು ಸ್ನೇಹಿತರಾಗಿದ್ದುಕೊಂಡು ಕೂಡ ಈ ದೊಡ್ಡ ದೊಡ್ಡ ಕೆಲಸಗಳನ್ನು, ಬೃಹದಾಕಾರವಾಗಿರೋ ಕೆಲಸಗಳನ್ನು ಒಬ್ಬರು ಕೇಳಿ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ, ಸಾಮಾನ್ಯ ಪರಿಜ್ಞಾನ ಇಲ್ಲ. ಇಂಥವ್ರು ಎಲ್ಲ ಲಾಸ್ ಮಾಡ್ಕೊಂಡು ಆಮೇಲೆ ಗುರುಜಿ ಲಾಸ್ ಆಗೋದು. ಇವಾಗ ಏನಕ್ಕಯ್ಯ ಬಂದೆ? ಲಾಸ್ ಆದ್ಮೇಲೆ ಏನಕ್ಕೆ ಬಂದೆ ಇವಾಗ? ಇಲ್ಲ, ಯಾಕೆಂದ್ರೆ ಇವ್ರದೆಲ್ಲ ಪುಸ್ತಕದ ಬದನೆಕಾಯಿ. ಪುಸ್ತಕ ಓದೋದು, ಅಟ್ಲೀಸ್ಟ್ ಪುಸ್ತಕನಾದ್ರೂ ಓದಿದ್ರು ಒಂದಷ್ಟು ಆ ಲೆಫ್ಟ್ ಬ್ರೈನ್ ಕೆಲಸನಾದ್ರೂ ಮಾಡ್ತದೆ. ಇವರು ಪುಸ್ತಕನೂ ಇಲ್ಲ, ಯಾರೋ ಹೇಳಿದ್ರು, ಸ್ನೇಹಿತ ಒಂದು ಐಡಿಯಾ ಕೊಟ್ಟ. ಇವನ ವೃತ್ತಿನೇ ಬೇರೆ, ಆ ವಂಶಾವಳಿ ಅಂತಾರೆ, ವಂಶಗಳಿಂದ ಬಂದಿರೋ ವೃತ್ತಿ ಬೇರೆ, ಇವನು ಓದಿರೋದು ಬೇರೆ, ಓದಾದ್ಮೇಲೆ ಬಿಸ್ನೆಸ್ ಮಾಡ್ತಾ ಇರೋದು ಬೇರೆ. ಅದು ಯಾಕೆ ಬೇರೆ? ಯಾವನೋ ಹೇಳದ್ನಂತೆ, ಇದ್ರ ಲಾಭ ಚೆನ್ನಾಗಿದೆ ಮಾಡ್ಬಿಡಪ್ಪ ಅಂತ. ನಾನು ಹಸುನ ಸಾಕ್ತೀನಿ, ನಾನು ಕುರಿ ಸಾಕ್ತೀನಿ, ಮೇಕೆ ಸಾಕ್ತೀನಿ, ಕೋಳಿ ಫಾರಂ ಇಡ್ತೀನಿ,
ಕೋಳಿ ಫಾರಂ ಬಗ್ಗೆ ನಯಾ ಪೈಸಾ ಗೊತ್ತಿಲ್ಲ. ಅದ್ರ ಬಗ್ಗೆ ಥಿಯರಿ ಪುಸ್ತಕ ಓದ್ದ, ಒಂದು 4-5 ವಿಡಿಯೋ ನೋಡ್ದ, ನಾನು ಕೋಳಿ ಫಾರಂ ಇಟ್ಬಿಡ್ತೀನಿ. ಎಷ್ಟು ಜನ ರೈತರು ಇಡೀ ಪ್ರಪಂಚದಲ್ಲಿರೋರು ಹಿಂದಿನ ಕಾಲದಿಂದ ಎಲ್ಲರೂ ರೈತರು. ಈಗ ಆಮೇಲೆ ವ್ಯಾಪಾರ ವ್ಯವಹಾರ ಅನ್ಕೊಂಡೆಲ್ಲ ಚೇಂಜ್ ಆಗ್ಬಿಟ್ಟು ಒಂದು ಕಾಲದಲ್ಲಿ ಎಲ್ಲರೂ ರೈತರೇ. ಆ ರೈತಾಪಿ ಮಾಡ್ಕೊಂಡು ಬರೋನು ಅವನೇ ನೇಣ ಹಾಕೊಂಡು ಸಾಯ್ತಾವನೆ. ವಂಶದಿಂದ ರೈತರು. ಇವನು ಹೊಸದಾಗಿ ಹೋಗ್ಬಿಟ್ಟು ಇಂಜಿನಿಯರ್ ಓದ್ಬಿಟ್ಟು ಥಿಯರಿ ಓದ್ಬಿಟ್ಟು ನಾನು ವ್ಯವಸಾಯ ಮಾಡ್ತೀನಿ ಅಂತೇಳಿ ಹೋಗಿ ಒಂದು 4 ಎಕರೆ ಜಮೀನು ತಗೊಂಡು ಏನು ಗ್ರೀನ್ ಹೌಸ್ ಅಂತ ಹಾಕಿ ಅದು ಮಾಡಿ ಇದು ಮಾಡಿ ಏನೋ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತೀನಿ, ಇನ್ಪೋರ್ಟ್ ಮಾಡ್ತೀನಿ, ನಾನು ಮಾಡರ್ನ್ ವ್ಯವಸಾಯ ಕೃಷಿಕನಾಗ್ತೀನಿ, ಸೊ ಫಾರ್ಮರ್ ಆಗ್ತೀನಿ ಅಂತ ಅಂದ್ಬಿಟ್ಟು ಹಾಕಿ 1.25 ಕೋಟಿ ಒಂದು ವರ್ಷದಲ್ಲಿ ಸರ್ವನಾಶ ಮಾಡ್ಬಿಟ್ಟ. ಈ ಹೊಳೆಯಲ್ಲಿ ಹುಣಸೆಹಣ್ಣು ತೆಗೆದ್ರು ಅಂತಾರಲ್ಲ, ಆ ಥರ ಎಲ್ಲ ಬಿಟ್ಬಿಟ್ಟ. ಗುರುಜಿ ಹಿಂಗೆ ಲಾಸ್ ಆಗ್ಬಿಡ್ತು. ಏನಲ್ಲೇ ಅನುಭವ ಐತೆ. ಈಜಾಡುವುದು ಹೇಗೆ ಅಂತ ಪುಸ್ತಕ ಓದ್ಬಿಟ್ಟು ನೀನು ಬಾವಿಗೆ ಬಿದ್ದರೆ ಇನ್ನೇನಾಗ್ತದೆ ಲಾಸ್ ಆಗ್ದಿರ. ದಯಮಾಡಿ ಪುಸ್ತಕದ ಬದನೆಕಾಯಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪುಸ್ತಕದ ಬದನೆಕಾಯಿ ಅಷ್ಟು ಸುಲಭ ಅಲ್ಲ. ಅದನ್ನು ಓದಿ ಇನ್ಫಾರ್ಮೇಷನ್ ಬರುತ್ತೆ, ಅಂದರೆ ಥಿಯರಿ ಬರ್ತದೆ, ನಿಮಗೆ ಪ್ರಾಕ್ಟಿಕಲ್ ಬರಲ್ಲ. ಪ್ರಾಕ್ಟಿಕಲ್ಗೆ ನೀವು ಈಜು ಕಲಿಬೇಕಂದ್ರೆ ನೀರಿಗಿಳಿಲೇಬೇಕು. ಎಂಥ ಅತ್ಯದ್ಭುತವಾದ ಮಹಾತ್ಮರು ಬರೆದಿರೋ ಪುಸ್ತಕ, ಋಷಿಮುನಿಗಳು ಬರೆದಿರೋಂಥ ಪುಸ್ತಕಗಳನ್ನು ಓದಿದ್ರು ಕೂಡ, ಬ್ರಹ್ಮನೇ ಬರೆದಿರೋ ಪುಸ್ತಕ ಓದಿದ್ರು ಕೂಡ ನೀವು ಬಾವಿಗೆ ಬಿದ್ದರೆ ಸೀದಾ ಮುಳುಗೋಗ್ಬಿಡೋದು, ಶಿವನ ಪಾದ ಸೇರ್ಬಿಡೋದೆ. ಅದಿಲ್ಲ. ಎಂಥವರೇ ಪುಸ್ತಕ ಬರೆದ್ರು ಕೂಡ ಪ್ರಾಕ್ಟಿಕಲ್ ನಾಲೆಡ್ಜ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆಯಲ್ಲ, ಇದು ನಮಗೆ ಆತ್ಮತೃಪ್ತಿಯನ್ನು ಕೊಡುತ್ತೆ. ಜೀವನದ ಸಂಪೂರ್ಣವಾಗಿ ಹುಟ್ಟಿದ ಮೇಲೆ ಮನುಷ್ಯ ಸಾರ್ಥಕತೆ ಸಿಗುತ್ತೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಇದ್ದರೆ. ಪ್ರಾಕ್ಟಿಕಲ್ ಇಲ್ಲ, ಥಿಯರಿ. ಯಾರೋ ಒಬ್ಬ ನನಗೆ ಪ್ರತಿ ಸಲ ಹೇಳ್ಬೇಕಾದ್ರೆ ಎಕ್ಸಾಮ್ ಆ ಪುಸ್ತಕ, ಕತೆ ಪುಸ್ತಕ ಅದು. ಒಂದು ಹುಡುಗಿ ಬಂದು, ಆತ ಯುವಕ, ತುಂಬ ನೋಡೋಕ್ಕೆ ಸುರದ್ರೂಪಿ, ಸಖತ್ತಾಗಿರ್ತಾನೆ, ಐ ಲವ್ ಯು ಅಂತಾನೆ. ಅವನು ಲವ್ ಅಂದರೆ ಗೊತ್ತಿಲ್ಲ ಅವನಿಗೆ. ಲವ್ ಅಂದರೆ ಸರಿ ನಾನು ನಿನಗೆ ರಿಪ್ಲೈ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಏನು ಹೋಗಿ ಟೀಚರ್ ಕೇಳ್ತಾನೆ, ಲೈಬ್ರರಿಗೆ ಹೋಗಿ ಹುಡುಕ್ತಾನೆ, ಬೇರೆ ಊರಿಗೆ ಹೋಗ್ತಾನೆ, ಸ್ಟೇಟ್ಗೆ ಹೋಗ್ತಾನೆ. ಹಿಂಗೆ ಹೋಗಿ 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 ಪ್ರಪಂಚದಲ್ಲಿರೋ ಎಲ್ಲ ಪುಸ್ತಕಗಳನ್ನು ಓದ್ಕೊಂಬಂದ್ಬಿಡ್ತಾನೆ. ವಾಟ್ ಈಸ್ ಲವ್? ಐ ಲವ್ ಯು ಅಂದರೆ ನಾನು ಏನು ಹೇಳಬೇಕು? ಲವ್ ಅಂದರೆ ಅವನಿಗೆ ಡೆಫಿನೇಷನ್ ಬೇಕು, ಅವನಿಗೆ ಸಂಪೂರ್ಣವಾಗ ಅದರ ಅರ್ಥ ತಿಳಿಬೇಕು. ಅದಕ್ಕೋಸ್ಕರ ಓದ್ದ ಒಂದು ಕ್ಷಣ ಅವನಿಗೆ ಸಿಕ್ಕಿಬಿಡ್ತು ಲವ್ ಅಂದರೆ ಏನು ಅನ್ನೋದನ್ನು. ಆಗ ಅವನಿಗೆ ಅರ್ಥ ಆಯಿತು. ನಾನು ಮತ್ತೆ ಹೋಗಿ ಅವಳನ್ನು ಹುಡ್ಕಾಡ್ತೀನಿ ಅಂತೇಳಿ ಅವಳನ್ನು ಅಡ್ರೆಸ್ ಹುಡುಕಿ ಬೆಲ್ ಮಾಡ್ದ. ಅವಳು ಈಚೆ ಬಂದು ಐ ಲವ್ ಯು ಟು ಅಂತ ಹೇಳ್ದ. ಆಗ ಅವಳಿಗೆ 88 ವರ್ಷ ವಯಸ್ಸು, ಅಂದರೆ ಅಜ್ಜಿ ಆಗ್ಬಿಟ್ಟು ಅವಳು ಹೇಳಿದ್ದು 18 ವರ್ಷದಲ್ಲಿ. ಈಗ ಅವಳಿಗೆ 88 ವರ್ಷ ವಯಸ್ಸು, ಹೆಚ್ಚು ಕಡಿಮೆ 70 ವರ್ಷಗಳು ಕಳೆದೋಗಿದೆ. 70 ವರ್ಷ ಏನಕ್ಕೆ ಕಳೀತು? ಐ ಲವ್ ಯು ಅಂತ ಹೇಳಿದ್ರೆ, ನಾನು ಐ ಲವ್ ಯು ಟು ಅಂತ ಹೇಳೋದಕ್ಕೆ ನಾನು ಸುಮ್ಮನೆ ಎಲ್ಲ ಹೇಳೋಕ್ಕಾಗಲ್ಲ. ನಾನು ಅದರ ಅರ್ಥ ತಿಳ್ಕೊಂಬರ್ತೀನಿ ಅಂತ ಅರ್ಥ ಹುಡ್ಕೊಂಡು ಹೋಗಿ 78 ವರ್ಷಗಳಾದ ನಂತರ ಈಗ ಬಂದು ಐ ಲವ್ ಯು ಟು ಅಂತ ಹೇಳ್ತಾನೆ. ಈಗ ಅವಳು ಮದುವೆ ಆಗಿ ಮೊಮ್ಮಕ್ಕಳು ಕೂಡ ಆಗ್ಬಿಟ್ಟವೆ. ಏನು ಪ್ರಯೋಜನ? ಸೊ ಮನುಷ್ಯ ಈ ರೀತಿ ತಪ್ಪುಗಳನ್ನು ಪ್ರತಿ ಹೆಜ್ಜೆ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದ್ಸಲ ಮಾಡಿರ್ತಾನೆ, ಅನುಭವಗಳಾಗಬೇಕು. ಆದರೂ ನಾನು ನಿಮ್ಗೆ ಹೇಳೋದು, ದಯವಿಟ್ಟು ಪುಸ್ತಕದ ಬದನೆಕಾಯಿ ಖಂಡಿತವಾಗ್ಲೂ ಆ್ಯಸ್ ಎ ಇನ್ಫಾರ್ಮೇಷನ್ ಅಂತ ತಗೊಳ್ಳಿ ಅಷ್ಟೇ. ಆದರೆ ಅದನ್ನು ಪ್ರಾಕ್ಟಿಕಲ್ ನಾಲೆಡ್ಜ್ ಅದಾಗಬೇಕು ಅಂತಂದರೆ ನಿಮ್ಮ ಈ ಪಂಚೇಂದ್ರಿಯಗಳ ಮೂಲಕ, ಪಂಚಕರ್ಮೇಂದ್ರಿಯಗಳ ಮೂಲಕ ನೀವು ಮಾಡೋದ್ರಿಂದ ನಿಮಗೆ ಅನುಭವ ಸಿಗ್ತದೆ ಪ್ರಾಕ್ಟಿಕಲ್ ಆಗಿ. ಅದನ್ನು ಮಾಡದಿದ್ರೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ, ನಿಮಗೆ ಅನುಭವಗಳು ಬರೋದೇ ಇಲ್ಲ. ಸೊ ಪ್ರಾಕ್ಟಿಕಲ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆದ್ದರಿಂದ ಪ್ರಾಕ್ಟಿಕಲ್ಗೆ ಆದ್ಯತೆ, ಮಾನ್ಯತೆ ಕೊಡಿ. ಪುಸ್ತಕ ಇರಲಿ. ನಾನು ಸಾಕಷ್ಟು ಪುಸ್ತಕಗಳು, ಸುಮಾರು 3000 ಪುಸ್ತಕಗಳನ್ನು ಓದಿದ್ದೀನಿ. ಬಟ್ ಓದಬಾರದು ಅಂತಿಲ್ಲ. ಖಂಡಿತವಾಗ್ಲೂ ಅದರಿಂದ ನಮ್ಗೆ ಅನುಕೂಲ ಆಗೇ ಆಗುತ್ತೆ. ಆ ಥಿಯರಿ ಜೊತೆ ಪ್ರಾಕ್ಟಿಕಲ್ ಸೇರಿದಾಗ ಅವಾಗ ಅದು 80-20 ಪ್ರಿನ್ಸಿಪಲ್ ಆಗುತ್ತೆ. ಥಿಯರಿ ಅನ್ನೋದು 20% ಆದರೆ 30% ಅಂತ ಇಟ್ಕೊಳ್ಳಿ. ಪ್ರಾಕ್ಟಿಕಲ್ 70% ಆದಾಗ ಅದಕ್ಕೂ ಇದಕ್ಕೂ ವಂಡರ್ಫುಲ್ ಮ್ಯಾಚಿಂಗ್. ಎಲ್ಲಿವರೆಗೂ ನಾವು ಪ್ರಾಕ್ಟಿಕಲ್ ಮಾಡೋದಿಲ್ಲ. ಯಾರೋ ಒಬ್ಬ ಇನ್ನೊಂದು ಅಂತಿಮವಾಗಿ ಹೇಳ್ತೀನಿ, ಹಾರ್ಮೋನಿಯಂ ಕಲಿಯುವುದು ಹೇಗೆ 1 ತಿಂಗಳಲ್ಲಿ ಪುಸ್ತಕ ಎಲ್ಲ ಓದ್ಬಿಟ್ಟು ಸೀದಾ ಒಂದೇ ಸಲ ಕಚೇರಿಗೆ ಹೋಗ್ಬಿಟ್ಟ. ಪುಸ್ತಕ ಓದ್ಬಿಟ್ಟು ಹಾರ್ಮೋನಿಯಂ ನುಡಿಸೋದು ಹೇಗೆ ಅಂತ ಸೀದಾ ಕಚೇರಿಗೆ ಹೋಗ್ಬಿಟ್ಟು ಕಚೇರಿಲಿ ನುಡಿಸ್ತಾನೆ. ಅದು ಥಿಯರಿ ಓದವನೇ. ಅವನಿಗೆ ಹಾರ್ಮೋನಿಯಂ ಅಂದರೆ ಏನು, ಹಾರ್ಮೋನಿಯಂ ಹೆಂಗೆ ನುಡಿಸ್ಬೇಕು, ಯಾವ್ಯಾವ ರಾಗಗಳು, ಯಾವ್ಯಾವ ಕೀಗಳನ್ನು ಒತ್ತಬೇಕು ಎಲ್ಲ ಅದರಲ್ಲಿ ಬರ್ದೈತೆ, ಸಂಪೂರ್ಣ ಗೊತ್ತುಬಿಟ್ಟ. ಪ್ರಾಕ್ಟಿಕಲ್ ಇಲ್ಲ.
ಪ್ರಾಕ್ಟೀಸ್ ಇಲ್ಲ. ಸೀದಾ ಒಂದೇ ಸಲ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹಾರ್ಮೋನಿಯಂ ಹಿಡ್ಕೊಂಡು ಆಗುತ್ತಾ? ಸಾಧ್ಯವಾಗುತ್ತಾ? ಇಲ್ಲ. ಕಲಿಬೇಕು, ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ನಾವು ಹಾರ್ಮೋನಿಯಂನ ಆ ಒಂದು ಶಬ್ದಗಳನ್ನು ಆಲಿಸಿ ಸಂಪೂರ್ಣವಾಗಿ ಅದನ್ನು ಅರ್ಥೈಸ್ಕೊಂಡು ಯಾವ ಮನೆಗಳಲ್ಲಿ ನಾನು ಬೆರಳಿಟ್ರೆ ಆ ಸ್ವರಗಳು ಮೂಡಿ ಬರ್ತವೆ, ಸರಿಯಾದ ಸ್ವರಗಳು, ಸುಸ್ವರಗಳು ಮೂಡಿ ಬರ್ತವೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ. ಪುಸ್ತಕ ಓದೋದ್ರಿಂದ ಹಾರ್ಮೋನಿಯಂ ಬರಲ್ಲ, ಪ್ರಾಕ್ಟಿಕಲ್ ಮಾಡೋದ್ರಿಂದ ಬರ್ತದೆ. ಸೊ ದಯಮಾಡಿ ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ಮಾಡಿ. ಪುಸ್ತಕದ ಬದನೆಕಾಯಿನ ದಯವಿಟ್ಟು ಹಿಡ್ಕೊಂಬೇಡಿ. ಪುಸ್ತಕ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು 20-30% ಸಹಾಯ ಮಾಡುತ್ತೆ. ಇನ್ನು ಮಿಕ್ಕಿದ್ದು ಪ್ರಾಕ್ಟಿಕಲ್ಲೇ ನಿಮಗೆ ಸಹಾಯ ಮಾಡೋದು. ಆದ್ದರಿಂದ ಪ್ರಾಕ್ಟಿಕಲ್ ಆಗಿ ಮಾಡೋ ಪ್ರಯತ್ನ ಮಾಡಿ. ಪುಸ್ತಕ ಓದ್ಬಿಟ್ಟು ಬಿಸ್ನೆಸ್ ಮಾಡೋದು, ಪುಸ್ತಕ ಓದ್ಬಿಟ್ಟು ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಆ ರೀತಿ ಎಲ್ಲ ಮಾಡಬೇಡಿ. ನಿಮಗೆ ಯಾವುದೇ ರೀತಿ ಮಾರ್ಗದರ್ಶನ ಬೇಕಾದರೂ ಕೂಡ ಅದು ವೈಯಕ್ತಿಕವಾಗಿರಲಿ, ಕೌಟುಂಬಿಕವಾಗಿರಲಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿಯೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ, ಸಮೃದ್ಧಿಗಾಗಿ, ಯಶಸ್ಸು, ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.